ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನಗಳಲ್ಲಿ ದೇವರನ್ನು ಕರೆಯುವ, ದೇವರನ್ನು ಕೂಗುವ, ದೇವರ ಹತ್ತಿರಕ್ಕೆ ಬರುವ ಪ್ರತಿಯೊಬ್ಬರನ್ನು ದೇವರು ರಕ್ಷಿಸಿ ಕಾಪಾಡುತ್ತಾರೆ ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ. ಇಂದಿನ ಮೊದಲ ವಾಚನದಲ್ಲಿ ನಿರ್ದೋಷಿಯಾದ ನೀತಿವಂತಳಾದ ಸುಜಾನ್ನಳ ಮೇಲೆ ವ್ಯಭಿಚಾರ ಮಾಡಿದ್ದಾಳೆ ಎಂಬ ಸುಳ್ಳು ಆರೋಪ ಅಲ್ಲಿನ ಅಧಿಕಾರಿಗಳು ಹಾಕಿದಾಗ ಅಸಹಾಯಕಳಾಗಿ ಮರಣದಂಡನೆಗೆ ಗುರಿಯಾದ ಆ ಸಂದರ್ಭದಲ್ಲಿ ಆಕೆ ದೇವರ ಕರುಣೆಗಾಗಿ ಮೊರೆ ಇಟ್ಟಾಗ ಅಲ್ಲಿ ದೇವರು ಕಾರ್ಯ ಮಾಡ್ತಾರೆ. ದಾನಿಯೇಲನನ್ನು ಪವಿತ್ರಾತ್ಮರಿಂದ ತುಂಬಿಸಿ ಅಲ್ಲಿ ಸತ್ಯವನ್ನು ಎಲ್ಲರ ಮುಂದೆ ತೋರ್ಪಡಿಸಿ ಸುಜಾನ್ನಳು ನಿರ್ದೋಷಿ ಎಂದು ದೇವರು ಸಾಬೀತುಪಡಿಸುತ್ತಾರೆ ಮತ್ತು ಅಲ್ಲಿರುವ ಅಧಿಕಾರಿಗಳು ದೋಷಿ ಎಂದು ಅವರಿಗೆ ಮರಣದಂಡನೆ ಸಿಗುತ್ತೆ. ಇಂದಿನ ಶುಭ ಸಂದೇಶದಲ್ಲಿ ದೋಷಿಯಾಗಿ ಒಬ್ಬ ವ್ಯಭಿಚಾರಿಣಿ ಸ್ತ್ರೀಯನ್ನು ಪಬ್ಲಿಕಲ್ಲಿ ಎಲ್ಲರ ಮುಂದೆ ಅಲ್ಲಿರುವ ಅಧಿಕಾರಿಗಳು ಯೇಸುವನ್ನು ಸಿಕ್ಕಿಸಿ ಹಾಕಲು, ಯೇಸು ಮೇಲೆ ತಪ್ಪು ಹೊರಿಸಲು ಮೋಶೆಯ ನಿಯಮವನ್ನಿಟ್ಟು ಪ್ರಯತ್ನಿಸಿದಾಗ ಅಲ್ಲಿ ಯೇಸು ನ್ಯಾಯದ ಸ್ಥಾನದಲ್ಲಿರುವ ಆ ಅಧಿಕಾರಿಗಳಲ್ಲಿರುವ ಪಾಪವನ್ನು, ಅಹಂಕಾರವನ್ನು ಬಯಲುಪಡಿಸುತ್ತಾರೆ. ನಿಮ್ಮಲ್ಲಿ ಯಾರು ಪಾಪನೇ ಮಾಡಿಲ್ಲ, ಆತ ಮೊದಲು ಕಲ್ಲೆಸೆಯಲಿ ಎಂದು ಎಲ್ಲರೂ ದೋಷಿಗಳೆಂದು ಯೇಸುಸ್ವಾಮಿ ತೋರಿಸುತ್ತಾರೆ. ಮತ್ತು ಆ ಸ್ತ್ರೀಗೂ ಕೂಡ ನಾವು ನೋಡ್ತೇವೆ, ಗೌರವದಿಂದ ತಾಯಿ ಎಂದು ಕರೆದು ಇನ್ನು ಮುಂದೆ ಪಾಪ ಮಾಡಬೇಡ ಎಂದು ಕೃಪೆ ತೋರುತ್ತಾರೆ. ಪ್ರಿಯರೇ, ವ್ಯಭಿಚಾರ ಮಾಡುವಾಗಲೇ ಸಿಕ್ಕಿ ಹಾಕಿಕೊಂಡ ಆ ಮಹಿಳೆಗೆ ಎಲ್ಲರೂ ನೀನು ಪಾಪಿ, ನೀನು ದೋಷಿ ಎಂದು ತೀರ್ಪಿಡುವಾಗ, ಪಿಶಾಚಿ ಕೂಡ ಆಕೆಯ ನಾಶನ ಬಯಸುವಾಗ ತೀರ್ಪು ಕೊಡಲು ಅಧಿಕಾರ ಇರುವ ನೀತಿವಂತರಾದ ಪ್ರಭು ಯೇಸು ಕ್ರಿಸ್ತರು ಆಕೆಯನ್ನು ದಯೆಯಿಂದ, ಕರುಣೆಯಿಂದ ಕಾಣ್ತಾರೆ. ದೋಷಿ ಎಂದು ತೀರ್ಪು ಕೊಡುವ ಬದಲಾಗಿ ಯೇಸುಸ್ವಾಮಿ ಆ ದೋಷಿ ಎಂಬ ತೀರ್ಪನ್ನು ತಮ್ಮ ಮೇಲೆ ತೆಗೆದುಕೊಳ್ತಾರೆ. ತಮಗಿರುವ ಆ ನೀತಿವಂತ ಎಂಬ ಆ ತೀರ್ಪನ್ನು ಆ ದೋಷಿಯಾದ ಆ ವ್ಯಭಿಚಾರಿ ಮಹಿಳೆಗೆ ಕೊಡ್ತಾರೆ. ಇದು ಹೇಗೆ ಸಾಧ್ಯವಾಯಿತು? ಪ್ರಿಯರೇ, ಯೇಸುಸ್ವಾಮಿ ಬಂದಿರೋದೇ ದೋಷಿಗಳಾದ ನಮ್ಮನ್ನು ನಿರ್ದೋಷಿಗಳನ್ನಾಗಿಸಲು. ಅವರಲ್ಲಿ ಒಂದು ಪಾಪ ಇದ್ದಿಲ್ಲ, ಆದರೆ ಅವರು ನಮ್ಮೆಲ್ಲರ ಪಾಪಗಳನ್ನು ಹೊತ್ತು ಪಾಪ ಸ್ವರೂಪಿಯಾದರು. ಪ್ರಿಯರೇ, ಅವರು ನಾವು ಅನುಭವಿಸಬೇಕಾದ ಶಿಕ್ಷೆಯನ್ನು, ಆ ಮರಣವನ್ನು ಕಲ್ವಾರಿ ಶಿಲುಬೆಯ ಮೇಲೆ ನಿಮ್ಮ ಬದಲಾಗಿ ಅರ್ಪಿಸಿದ್ರು, ತಮ್ಮನ್ನೇ ಅರ್ಪಿಸಿಕೊಟ್ರು. ಇಂಥ ಮಹಾಕೃಪೆಯನ್ನು ದಾರಿ ಎರೆದ ದೋಷಿಯನ್ನು, ಒಂದು ಪಾಪ ಮಾಡದೇ ಇರುವ ನಿರ್ದೋಷಿ ಎಂದು ಕರೆಯುವ ಜೀವನವನ್ನೇ ರೂಪಾಂತರಿಸಿರುವ ಯೇಸು ಕ್ರಿಸ್ತರಿಗೆ ಪ್ರಿಯರೇ, ನಮ್ಮ ಜೀವನ ನಾವು ಇವತ್ತು ಒಪ್ಪಿಸಿಕೊಡೋಣ. ನಾವು ಆ ಅಧಿಕಾರಿಗಳಂತೆ ನಿರ್ದೋಷಿಗಳನ್ನು ದೋಷಿ ಸ್ಥಾನದಲ್ಲಿ ಇಡುವ ಕಾರ್ಯವನ್ನು ಮಾಡೋದು ಬೇಡ. ಆ ಒಂದು ಸ್ವಭಾವ ನಮ್ಮಲ್ಲಿದ್ದರೆ ನಾವು ಪಶ್ಚಾತ್ತಾಪ ಪಡೋಣ. ಒಂದು ವೇಳೆ ನಾವು ದೋಷಿಯೇ ಆಗಿದ್ದರೂ ಪ್ರಿಯರೇ, ನಾವು ಮಾಡಬೇಕಾಗಿರೋದು, ನಾವು ದೇವರ ಹತ್ತಿರ ಯೇಸು ಕ್ರಿಸ್ತರ ಬಳಿಗೆ ಧಾವಿಸಬೇಕು, ಅವರಲ್ಲಿ ವಿಶ್ವಾಸ ಇಡಬೇಕು. ನಾವು ದೋಷಿಗಳಾದರೂ, ನಾವು ಯಾವುದೇ ಪಾಪ ಮಾಡದೆ ನಿರ್ದೋಷಿಗಳಾಗಿದ್ದರೂ ಕೂಡ ಪ್ರಿಯರೇ, ನಮಗೆ ಯೇಸುವಿನ ರಕ್ಷಣೆಯ ಅವಶ್ಯಕತೆ ಇದೆ. ಯಾಕೆಂತೇಳಿದರೆ ನಾವೆಲ್ಲರೂ ದೈವದತ್ತ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ ಆ ಮೂಲ ಪಾಪದಿಂದ. ಆದ್ದರಿಂದ ಪ್ರಿಯರೇ, ನಾವು ಪಶ್ಚಾತ್ತಾಪದ ದೀನ ಮನದೊಂದಿಗೆ ಅವರ ಕರುಣೆಯನ್ನು, ಕೃಪೆಯನ್ನು ಧಾವಿಸೋಣ, ಆಶ್ರಯಿಸೋಣ. ನಮ್ಮನ್ನು, ತಮ್ಮ ದೇಹವನ್ನು ಕೊಟ್ಟು ಪ್ರಿಯರೇ ಅವರು ಖರೀದಿ ಮಾಡಿದ್ದಾರೆ. ತಮ್ಮ ರಕ್ತವನ್ನು ಕೊಟ್ಟು ನಮ್ಮೆಲ್ಲರನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾರೆ. ನಮ್ಮ ದೇಹವನ್ನು ಇವತ್ತು ಅವರು ತಮ್ಮ ಪವಿತ್ರ ಆಲಯಗಳನ್ನಾಗಿ, ಸ್ವತಃ ದೇವರೇ ಬಂದು ವಾಸ ಮಾಡುವ ತಾಣವನ್ನಾಗಿ ಅವರು ಮಾರ್ಪಡಿಸಿದ್ದಾರೆ. ಇಂತಹ ದೇವರನ್ನು ನಾವು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಪ್ರೀತಿ ಮಾಡೋಣ. ಅವರಿಗೆ ಮಹಿಮೆ ತರುವ, ಅವರಿಗೆ ಇಷ್ಟವಾದ ಜೀವಿತವನ್ನು ನಾವು ಜೀವಿಸೋಣ. ನಮ್ಮ ಜೀವನದ ಮುಖಾಂತರ ಶುಭ ಸಂದೇಶಕ್ಕಾಗಿ ಜೀವನವನ್ನು ಮುಡಿಪಾಗಿಸೋಣ. ಹೀಗೆ ಶುಭ ಸಂದೇಶ ಸಾರುತ್ತಾ ಬಾಳೋಣ. ಈ ದೇವರ ಕೃಪೆ, ದೇವರು ಕೊಟ್ಟ ಪಾಪ ಕ್ಷಮೆ, ಪಾಪ ವಿಮೋಚನೆ
ಎಲ್ಲರೂ ಅನುಭವಿಸಲಿ, ಎಲ್ಲರ ಜೀವನ ದೇವರನ್ನು ಮಹಿಮೆ ತರುವಂಥ ಜೀವನವಾಗಿ ಮಾರ್ಪಾಡಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.